ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿ, ಕ್ಯಾರೆಟು, ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ. ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮೆಣಸು, ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆ ಎಲ್ಲನೂ 2 ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಳ್ಳಿ. ಇದೆಲ್ಲನೂ ಸ್ವಲ್ಪ ಫ್ರೈ ಮಾಡಿ 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಒಂದು 4 ತಗೊಳ್ಳಿ. ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಮಾಡೋಕ್ಕೆ ಎಲ್ಲನೂ ಹಾಕಿ ಮಿಕ್ಸಿ ಮಾಡಿ. ಈ ಥರ ಫುಲ್ಲು ನುಣ್ಣಗಾಗಬೇಕು, ಎಲ್ಲ ಫುಲ್ಲು ಮಾಡಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಬೇಕು. ಮತ್ತು ಫಸ್ಟ್ ಇತ್ತಲ್ಲ ಎಲ್ಲ ಬೆಟ್ಟದ ನೆಲ್ಲಿಕಾಯಿ ಎಲ್ಲ, ಅದಕ್ಕೂ 2 ಸ್ಪೂನ್ ಉಪ್ಪು ಹಾಕಿ, 2 ಸ್ಪೂನ್ ಆ ಪುಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದೊಂದು 4-5 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಅರಿಶಿನ, ಮತ್ತು ನೀವು ಫ್ರೈ ಮಾಡ್ಕೊಂಡಿದ್ರಲ್ಲ ಬೆಳ್ಳುಳ್ಳಿ, ಅದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಒಂದು 5-6 ಸ್ಪೂನ್ ಎಣ್ಣೆನ ಕಾಯಿಸಿ ಬಿಟ್ಕೊಳ್ಳಿ. ಎಲ್ಲ ಫುಲ್ಲು ಇವಾಗ ಮಿಕ್ಸ್ ಕೊಡಿ. ಮಿಕ್ಸ್ ಮಾಡಾದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಆಮೇಲೆ ಮಿಕ್ಸ್ ಮಾಡಿ. ಬಾಯ್.